ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಅತಿಥಿ ನಮ್ಮ ಜೊತೆಗಿರ್ತಾರೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನು ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಚರ್ಚೆ ಮಾಡ್ತಾ ರಾಜ್ಯ ರಾಜಕಾರಣದ ಅನೇಕ ಬೆಳವಣಿಗೆಗಳನ್ನು ಪಕ್ಕಕ್ಕೆ ಇಟ್ಬಿಟ್ಟಿದ್ದೀವಿ. ರಾಜ್ಯದಲ್ಲಿ ಒಳ ಮೀಸಲಾತಿ ಘೋಷಣೆಯಾಗಿದೆ. ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಮತ್ತೆ ತಾರಕಕ್ಕೇರ್ತಾ ಇದೆ. ಇದರ ಮಧ್ಯದಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವವನ್ನು ಅದ್ಧೂರಿಯಾಗಿ ಮಾಡೋದಕ್ಕೆ BJPಯಲ್ಲಿ ತಯಾರಿಗಳು ನಡೀತಾ ಇದ್ದಾವೆ. ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಬೇಕಾಗಿತ್ತು. ವಿಶೇಷ ಅತಿಥಿಯೊಬ್ಬರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಗಳು, BJPಯ ಹಿರಿಯ ನಾಯಕರು, ಸಂಸದರು ಆಗಿರುವ ಗೋವಿಂದ ಕಾರಜೋಳ ಅವರು. ಕಾರಜೋಳ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗೋವಿಂದ ಕಾರಜೋಳರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಒಳ ಮೀಸಲಾತಿಯ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆ ಶುರು ಮಾಡ್ತಾ ಇದ್ದೀನಿ. 35 ವರ್ಷಗಳ ದಲಿತ ಹೋರಾಟಕ್ಕೆ ಸಿದ್ದರಾಮಯ್ಯನವರು ನ್ಯಾಯ ಒದಗಿಸಿದರು, ಒಳ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಪಕ್ಷಾತೀತವಾಗಿ ದಲಿತರು ಸಂಭ್ರಮಿಸಬೇಕು ಅಂತೀನಿ ನಾನು ಇದನ್ನು. ಸಿದ್ದರಾಮಯ್ಯನವ್ರಿಗೆ ಈ ದೇಶದಲ್ಲಿ ಯಾವ ಉದ್ದೇಶಕ್ಕಾಗಿ ಮೀಸಲಾತಿ ವ್ಯವಸ್ಥೆ ಜಾರಿಗೆ ಬಂತು ಅನ್ನೋದನ್ನೇ ಅರ್ಥ ಮಾಡ್ಕೊಂಡಿಲ್ಲ ಅಂತ ನನ್ನ ಭಾವನೆ. ಓಕೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅಂದಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಬಾಬು ಜಗಜೀವನ್ ರಾಮ್ರವರು, ಹೀಗೆ ದೇಶದ ಎಲ್ಲ ಹಿರಿಯ ನಾಯಕರು ಯಾರು ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ತಾವು ಅರ್ಪಿಸ್ಕೊಂಡು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದರು, ಅವರಿಗೆ ಒಂದು ಕಳಕಳಿ ಮತ್ತು ಆತಂಕ ಇತ್ತು. ಕಳಕಳಿ ಏನು? ಶತಶತಮಾನಗಳಿಂದ ತುಳಿತಕ್ಕೊಳದಾದಂಥವ್ರು ಯಾರನ್ನ ನಾವು ಉತ್ತರ ಕರ್ನಾಟಕದಲ್ಲಿ ಬಂಗಿ ಅಂತೀವಿ, ದಕ್ಷಿಣ ಕರ್ನಾಟಕದಲ್ಲಿ ಶೌಚಾಲಯ ತೊಳೆಯುವವರು ಅಂತೀವಿ, ಉತ್ತರ ಕರ್ನಾಟಕದಲ್ಲಿ ಮಾಂಗಾರ್ಡಿ ಅಂತೀವಿ, ಬೇರೆಯವರ ಮಲಮೂತ್ರವನ್ನು ತಲೆ ಮೇಲೆ ಡಬ್ಬಿಯಲ್ಲಿ ಹೊತ್ಕೊಂಡು ಹೋಗಿ ಹೊರಗಡೆ ಸಾಗಿಸ್ತಕ್ಕಂಥವ್ರಿಗೆ ನಾವು ಮಾಂಗಾರ್ಡಿ ಅಂತೀವಿ. ಮಾಂಗ್ ಗಾರುಡಿ ಮರಾಠಿ ಶಬ್ದ ಅದು. ಮಾಂಗ್ ಅಂದರೆ ಮಾದರು, ಗಾರುಡಿ ಅಂದರೆ ಇದನ್ನು ಸ್ವಚ್ಛ ಗಡಿಗೆ. ಇನ್ನೂ ಒಂದು ಸಮಾಜ ಇದೆ ಈ ದೇಶದಲ್ಲಿ, ಕಟ್ಟ ಕಡೆ ಸಮಾಜ ಅಂದ್ರೆ ಮಾದಿಗರು ಅಂತ. ಅವ್ರ ಕೆಳಗೆ ಇನ್ನೊಂದು ಸಮಾಜದ ಡಕ್ಕಲಿಗರು ಅಂತೀವಿ, ಉತ್ತರ ಕರ್ನಾಟಕದಲ್ಲಿ ಹೊರಗಿನವ್ರು ಅಂತೀವಿ. ಅವರು ಭಿಕ್ಷಾಟನೆ ಮಾಡ್ಕೊಂಡು ಊರೂರು ಅಲಿತಾರೆ. ಮಾದಿಗರ ಮನೆಗೆ ಹೋಗಿ ಗೌಡ್ರ ಅಂತೇಳಿ ನಮಸ್ಕಾರ ಮಾಡಿ ಬಗ್ಸಿ ಒಳಗೆ ನೀರು ಹಾಕ್ಸ್ಕೊಂಡು ಕುಡಿತಾರೆ. ಅವ್ರು ಮುಟ್ಟುವುದಿಲ್ಲ. ಆ ಜನಾಂಗ ಇದೆ. ಅಂಥ ಜನಾಂಗಕ್ಕೆ ರಸ್ತೆ ಮೇಲೆ ಕೂತು ಚಪ್ಪಲಿ ಹೊಲಿಯೋವನಿಗೆ, ಪೌರ ಕಾರ್ಮಿಕರಾಗಿ ಕಸ ಗುಡಿಸೋವ್ರಿಗೆ, ಬೆಳಗ್ಗೆ ಎದ್ದು ಬೇರೆಯವ್ರ ಮಲಮೂತ್ರ ನಾಯಿ ನರಿ ಮಾಡಿದಂಥ ಹೊಲಸುದ್ದ ಸ್ವಚ್ಛ ಮಾಡಿ ಕೈಯಿಂದ ಬೆಳೆದು ಚೆಲ್ಲುವಂಥ ಪೌರ ಕಾರ್ಮಿಕರಿದ್ದಾರೆ. ಅವರಿಗೆ ಸಾಮಾಜಿಕ ನ್ಯಾಯ ಕೊಡೋದಕ್ಕಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವ್ರನ್ನ ಮೇಲೆ ಎತ್ತಲಿಕ್ಕೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಈ ದೇಶದಲ್ಲಿ SC ಜನಾಂಗಕ್ಕೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ರಾಜಕೀಯದಲ್ಲಿ ಮೀಸಲಾತಿ ಜಾರಿಗೆ ತರ್ತಾರೆ. ಅದಕ್ಕಾಗಿ ಆದೇಶ ಮಾಡ್ತಾರೆ 1950ರಲ್ಲಿ SC ST ಮೀಸಲಾತಿ ಆದೇಶ. SC ಒಳಗೆ 6 ಜಾತಿಗಳಿದ್ದು, ಅಸ್ಪೃಶ್ಯ ಜನಾಂಗದವರು ಇದ್ದರು 6 ಜಾತಿಗಳಿದ್ದು. STಯಲ್ಲಿ 6 ಜಾತಿಗಳಿದ್ದು. ಇವತ್ತು STಯಲ್ಲಿ 56 ಜಾತಿಗಳದ. SCಯಲ್ಲಿ 101 ಜಾತಿಗಳದಾರ. ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ರಾಜಕಾರಣ ದಾಹಕ್ಕೆ ಸೇರಿಸ್ತಾನೆ ಬಂದಾರ. ಆದ್ರೆ ಒಂದು ಅಸ್ಪೃಶ್ಯರನ್ನ ನಾನು ಅಭಿನಂದಿಸ್ತೀನಿ. ಯಾರನ್ನ ಸೇರಿಸಿದ್ರು ಅವರು ತಕರಾರು ಮಾಡಲಿಲ್ಲ. ಬಡವರು ಅವರು ನಮ್ಮ ಜೊತೆಯಲ್ಲಿ ಬರಲಿ,
ಸರ್ಕಾರದ ಮೀಸಲಾತಿ ಸೌಲಭ್ಯ ಪಡೀಲಿ ಅಂತ ದೊಡ್ಡ ಮನಸ್ಸು ಮಾಡಿ ಒಬ್ಬರು ತಕರಾರು ಮಾಡಲಿಲ್ಲ. ಅದಕ್ಕೆ ಅವ್ರನ್ನ ಅಭಿನಂದಿಸ್ತೀನಿ. ಆದರೆ ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕೆಲವರು ಮೋಸದ ಆಟ ಮಾಡ್ತಾರಲ್ಲ, ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಆಂಧ್ರ ಪ್ರದೇಶದಲ್ಲಿ ಮಾದಿಗರ ಮೀಸಲಾತಿ ಹೋರಾಟ ಪ್ರಾರಂಭ ಆಯಿತು. ಅದರ ನೇತೃತ್ವ ಮಂದಕೃಷ್ಣ ಮಾದಿಗ. ಆಂಧ್ರ ಪ್ರದೇಶ ನಮಗೆ ಹೊಂದ್ಕೊಂಡದ. ಉತ್ತರ ಕರ್ನಾಟಕದ ಕಲಬುರಗಿ ಜಿಲ್ಲೆಗೆ, ಬೀದರ್ ಜಿಲ್ಲೆಗೆ, ರಾಯಚೂರು ಜಿಲ್ಲೆಗೆ, ಈ ಕಡೆ ಬಂದರೆ ಅಂದರೆ ಕೋಲಾರ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಚಿತ್ರದುರ್ಗ ಜಿಲ್ಲೆಗೆ ಹೆಂಗೆ ಗಡಿ ಬಂದ್ಬಿಡ್ತದೆ ಪೂರಾ ಆಂಧ್ರ ಪ್ರದೇಶ. ಅನ್ಡಿವೈಡೆಡ್ ಆಂಧ್ರ ಪ್ರದೇಶ. ಅವರು ಅದರ ಪರಿಣಾಮ ನಮ್ಮ ಮೇಲೂ ಆಯ್ತು, ಕರ್ನಾಟಕದ ಜನರ ಮೇಲೆ. ಕರ್ನಾಟಕದಲ್ಲಿ ನಾವು ಒಳ ಮೀಸಲಾತಿಗೆ ಮಾಡೋಣ ಅಂಥೇಳಿ ಮಾದಿಗ ಡಂಗೋರತ್ತು ಹುಟ್ಟಿತು, ಮಾದಿಗರ ದಂಡೋರತ್ತು ಹುಟ್ಟಿತು, ಮಾದಿಗರ ಮೀಸಲಾತಿ ಹೋರಾಟ ಚಳವಳಿ ಹುಟ್ಟಿತು, ಮಾದಿಜಾಂಬವ ಹೋರಾಟ ಸಮಿತಿ ಆಯಿತು, ಮಾತಂಗ ಹೋರಾಟ ಸಮಿತಿ ಆಯಿತು. ಹೀಗೆ ಹಲವಾರು ಹೆಸರುಗಳಿಂದ ಆಯಾ ಜಿಲ್ಲೆಗಳಲ್ಲಿ, ಆಯಾ ಪ್ರದೇಶಗಳಲ್ಲಿ ಮೀಸಲಾತಿ ಚಳವಳಿಗಾರರು ಹುಟ್ಟಿದರು. ಅದರ ಪರಿಣಾಮ 30 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದರು ಮೀಸಲಾತಿ ಸಿಗಬೇಕು ಅಂಥೇಳಿ. ಆವಾಗ ಎಸ್.ಎಂ. ಕೃಷ್ಣ ಅವರು ಚುನಾವಣೆಗೆ ಹೋಗಬೇಕಾಗಿತ್ತು 2004ರಲ್ಲಿ. ಆ ಸಂದರ್ಭದಾಗ ಮಾದಿಗರು ಭಾಳ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು. ಎಸ್.ಎಂ. ಕೃಷ್ಣ ಆಗಲಿ ಅವ್ರ ಮಂತ್ರಿಗಳಾಗಲಿ ಬಂದರೆ ನಾವು ಅವ್ರನ್ನ ಒಳಗೆ ಬಿಡೋದಿಲ್ಲ, ಹೋರಾಟ ಮಾಡ್ತೀವಿ ಅಂದಾಗ ಹೋರಾಟಕ್ಕೆ ಮಣಿದು ಎಸ್.ಎಂ. ಕೃಷ್ಣ ಅವರು ನ್ಯಾಯಮೂರ್ತಿ ಸದಾಶಿವ ಆಯೋಗ ನೇಮಕ ಮಾಡಿದರು. ಅವ್ರಿಗೊಂದು ಕುರ್ಚಿ ಟೇಬಲ್ಲು ಕೊಡಲಿಲ್ಲ, ಒಂದು ಸ್ಟಾಫ್ ಕೊಡಲಿಲ್ಲ. ಸರ್ವೆ ಹೆಂಗೆ ಮಾಡಬೇಕು? 29,407 ಹಳ್ಳಿಗಳಲ್ಲಿ SC ಜನಾಂಗಿದ್ದಾರೆ, ದಲಿತರಿದ್ದಾರೆ. ಅವರು ಹೋರಾಟಕ್ಕೆ ಏನೂ ಕೊಡಲಿಲ್ಲ. ಅವರಾದ ನಂತರ 2008ರಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಮೇಲೆ ನ್ಯಾಯಮೂರ್ತಿ ಸದಾಶಿವನವರು 4 ವರ್ಷ ಖಾಲಿ ಕೂತಿದ್ದೀನಪ್ಪ, ರಾಜೀನಾಮೆ ಕೊಡ್ತೀನಿ ಅಂತೇಳಿ ನನಗೆ ಫೋನ್ ಮಾಡಿದರು. ಯಾಕೆ ಸರ್ ರಾಜೀನಾಮೆ ಕೊಡ್ತೀರಿ, ಏನು ಸಮಸ್ಯೆ? 4 ವರ್ಷ ಖಾಲಿ ಕೂತೀನಿ, ಕುರ್ಚಿ ಟೇಬಲ್ ಸುದ್ದ ಇಲ್ಲ, ನನ್ನ ಮನೆಯಿಂದ ಕುರ್ಚಿ ಟೇಬಲ್ ಇಟ್ಕೊಂಡು ಕೂತೀನಿ. ಈ ಜನಾಂಗಕ್ಕೆ ನ್ಯಾಯ ಕೊಡಿಸೋ ಸಲುವಾಗಿ ನಾ ಕೆಲಸ ಮಾಡಬೇಕು ಅಂತ. ಆದ್ರೆ ಒಂದೇ ₹1 ಬಿಡುಗಡೆ ಮಾಡಿಲ್ಲ. ಆವಾಗ ನಾ ಕೂಡಲೇ ನಮ್ಮ ನಾರಾಯಣಸ್ವಾಮಿ ಆನೇಕಲ್ MLA ಅವರು ಕರ್ಕೊಂಡು ಸದಾಶಿವನವ್ರ ಹತ್ರನೇ ಹೋದೆ. ಹೇಳಿ ಸರ್ ಏನಾಗಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.